ಸೊ ಗೈಸ್ ನೀವೆಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೆ ನಮ್ರತಾ ಗೌಡ ಅವರು ಮತ್ತೆ ಕಾರ್ತಿಕ್ ಅವರು ಡೇಟಿಂಗ್ ನ ಮಾಡ್ತಾ ಇದಾರೆ. ಸೊ 1 ಸೆಕೆಂಡ್ ನೀವೆಲ್ಲರೂ ನಂಬಲ್ಲ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಪ್ರೂಫ್ ಸಮೇತ ನಿಮ್ಗೆಲ್ಲರಿಗೂ ನಾನು ರಿವೀಲ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್ ಎಲ್ಲರೂ ಈ ಕ್ಲಿಪ್ ನ ನೋಡ್ಕೊಂಡ್ ಬನ್ನಿ, ಆಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಈ ಕ್ಲಿಪ್ ಅಲ್ಲಿ ನೋಡ್ತಾ ಇರಬಹುದು, ಕಾರ್ತಿಕ್ ಮಹೇಶ್ ಅವರು ನಮ್ರತಾ ಗೌಡ ಅವರಿಗೆ ರೋಸ್ ಕೊಟ್ಬಿಟ್ಟು ಪ್ರಪೋಸ್ ನ ಮಾಡ್ತಿದ್ದಾರೆ. ಸೊ ಎಕ್ಸಾಕ್ಟ್ ಆಗಿ ಅಲ್ಲಿ ಏನ್ ನಡೆದಿರೋದಪ್ಪ ಅಂತಂದ್ರೆ, ಕಾರ್ತಿಕ್ ಮಹೇಶ್ ಮತ್ತೆ ನಮ್ರತಾ ಗೌಡ ಅವರು ಒಂದು ಪ್ರಮೋಷನ್ ಗೆ ಬಂದಾಗ ಇಬ್ರು ಕೂಡ ಅಲ್ಲಿ ಮೀಟ್ ಆಗ್ತಾರೆ. ಮತ್ತೆ ಇಬ್ರು ನಡುವೆ ಚೆನ್ನಾಗಿ ಮಾತುಕತೆ ಕೂಡ ಆಗುತ್ತೆ. ಸೊ ಲಾಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ, ನಮ್ ಕಾರ್ತಿಕ್ ಮಹೇಶ್ ಅವರು ನಮ್ರತಾ ಗೌಡ ಅವರಿಗೆ ರೋಸ್ ಕೊಟ್ಬಿಟ್ಟು ಪ್ರಪೋಸ್ ಮಾಡೋ ರೀತಿ ವೆಲ್ಕಮ್ ನ ಮಾಡ್ತಾರೆ. ಸೊ ಇದೊಂದೇ ಕ್ಲಿಪ್ ಅಂತಲ್ಲ, ಇವ್ರು ಡೇಟಿಂಗ್ ಮಾಡ್ತಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಳಕ್ಕೆ ಇನ್ನೂ ಎಷ್ಟೋ ಕ್ಲಿಪ್ ಗಳಿವೆ. ಅವೆಲ್ಲನ ಹಾಕಿ ನಿಮ್ಗೆ ನಾನು ಪ್ರೂಫ್ ಕೂಡ ಮಾಡ್ತೀನಿ. ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಮೀಟ್ ಆಗಿದ್ದಾರೆ, ಸೊ ಯಾವಾಗ ಡೇಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಈ ವಿಡಿಯೋಗೆ ಲೈಕ್ ಹಾಕಿ ಮತ್ತೆ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಟೈಮ್ ನಮ್ರತಾ ಗೌಡ ಮತ್ತೆ ಕಾರ್ತಿಕ್ ಮಹೇಶ್ ಅವರು ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಪ್ರಮೋಷನ್ ಹೋದಾಗ ಇಬ್ರು ಕೂಡ ಒಟ್ಟಿಗೆ ಮೀಟ್ ಆಗ್ತಾರೆ ಬಿಗ್ ಬಾಸ್ ಆದ್ಮೇಲೆ. ಸೊ ಅಲ್ಲಿಂದಾನೆ ಇವರಿಬ್ಬರ ನಡುವೆ ಚೆನ್ನಾಗಿ ಮಾತುಕತೆ ನಡೀತಾ ಹೋಗುತ್ತೆ. ಬಟ್ ಅವತ್ತಿನಿಂದಾನೆ ಕಾರ್ತಿಕ್ ಮಹೇಶ್ ಮತ್ತೆ ನಮ್ರತಾ ಗೌಡ ಅವರು ಡೇಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಜಸ್ಟ್ ನಾನು ಇದು ಅವಾಬಾಸಿಗೋಸ್ಕರ ಹೇಳ್ತಾ ನಿಮಗೆ ಪ್ರೂಫ್ ಕೂಡ ಕೊಡ್ತೀನಿ. ಸೊ ಅದಾದ್ಮೇಲೆ ಪ್ರತಿಯೊಂದು ಇವೆಂಟ್ ಅಲ್ಲೂ, ಪ್ರತಿಯೊಂದು ಮೂವಿ ಪ್ರಮೋಟ್ ಅಲ್ಲೂ, ಸೀರಿಯಲ್ ಪ್ರಮೋಟ್ ಅಲ್ಲೂ ಅಷ್ಟೇ ಯಾಕೆ ಯಾವ್ದೊಂದು ಮ್ಯಾರೇಜ್ ಅಲ್ಲೂ ಮತ್ತೆ ಎಂಗೇಜ್ಮೆಂಟ್ ಅಲ್ಲೂ ಎಲ್ಲದಲ್ಲಿ ಇಬ್ರು ಕಾಣಿಸ್ಕೊಂತ ಇದಾರೆ. ಸೊ ಅಷ್ಟೇ ಯಾಕೆ ಶಾಪಿಂಗ್ ಮಾಲ್ ಅಲ್ಲೂ ಕೂಡ ಇಬ್ರು ಒಟ್ಟಿಗೆ ಕಾಣಿಸ್ಕೊತಾ ಇದಾರೆ. ಸೊ ಇಷ್ಟೆಲ್ಲ ಪ್ರೂಫ್ ಆದ್ಮೇಲೆ ನಿಮಗೆ ಇನ್ನೊಂದಿಷ್ಟು ಪ್ರೂಫ್ ಕೊಡೋದಾದ್ರೆ, ಇವರಿಬ್ರು ಹಾಕುವಂತ ಸ್ಟೋರಿಗಳು ಆಗಿರ್ಬೋದು, ಮತ್ತೆ ಇವರಿಬ್ರು ಹಾಕುವಂತ ಪೋಸ್ಟ್ ಆಗಿರ್ಬೋದು. ಸೊ ನೀವೆಲ್ಲರೂ ಒಂದ್ಸಲ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ನಮ್ರತಾ ಗೌಡ ಮತ್ತೆ ಕಾರ್ತಿಕ್ ಮಹೇಶ್ ಅವರದು ಒಂದೇ ಮಾಲ್ ಅಲ್ಲಿ, ಒಂದೇ ರೆಸಾರ್ಟ್ ಅಲ್ಲಿ, ಒಂದೇ ಪ್ಲೇಸ್ ನಲ್ಲಿ ಇಬ್ರು ಕೂಡ ಪೋಸ್ಟ್ ಮಾಡಿದರೆ, ಅದನ್ನು ಕೂಡ ಸೇಮ್ ಡೇಟ್ ಅಲ್ಲೇನೆ. ಸೊ ಇದರಿಂದ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ನಮ್ರತಾ ಗೌಡ ಮತ್ತೆ ಕಾರ್ತಿಕ್ ಮಹೇಶ್ ಅವರು ಡೇಟಿಂಗ್ ಮಾಡ್ತಿದಾರೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಪ್ರೂಫ್ ಕೊಟ್ಟರು ನಮ್ದವ್ರಿಗೆ ಇನ್ನೊಂದಿಷ್ಟು ಪ್ರೂಫ್ ಗಳನ್ನ ಕೊಡ್ತೀನಿ. ಸೊ ಇದೆಲ್ಲ ಕೋಇನ್ಸಿಡೆನ್ಸ್ ಅನ್ಕೊಂಡ್ರೆ, ಅವ್ರು ಹಾಕುವಂತ ಸ್ಟೋರಿಗಳು ನೋಡ್ತಿರ್ಬೋದು, ಸೇಮ್ ಟು ಸೇಮ್ ಜಾಗದಲ್ಲೇ ಮತ್ತೆ ಸೇಮ್ ಟು ಸೇಮ್ ಸ್ಟೋರಿಗಳನ್ನ ಹಾಕಿದ್ದಾರೆ. ಸೊ ನಿಮಗೆ ಅದು ಕೂಡ ಪ್ರೂಫ್ ನ ಕೊಡ್ತೀನಿ, ಇಲ್ಲಿ ಸ್ಕ್ರೀನ್ ಶಾಟ್ ನೋಡ್ಕೊಳ್ಳಿ. ಸೊ ಇದೆಲ್ಲ ನೋಡಿದ್ಮೇಲೆ ಇವಾಗ ನೀವ್ ಹೇಳಿ, ನಮ್ರತಾ ಗೌಡ ಮತ್ತೆ ಕಾರ್ತಿಕ್ ಮಹೇಶ್ ಅವರು ಡೇಟಿಂಗ್ ಮಾಡ್ತಾ ಇದಾರಲ್ಲ ಅಂತೇಳಿ ಇವಾಗ ನೀವೇ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನನ್ನ ಪ್ರಕಾರ ಏನಪ್ಪಾ ಅಂತಂದ್ರೆ, ನಮ್ರತಾ ಗೌಡ ಮತ್ತೆ ಕಾರ್ತಿಕ್ ಮಹೇಶ್ ಅವರು ಡೇಟಿಂಗ್ ಮಾಡ್ತಾ ಇದಾರೆ ಅಂತೇಳಿ ಅರ್ಥ. ಸೊ ನಿಮ್ ಪ್ರಕಾರ ಇವಾಗ ಕಾರ್ತಿಕ್ ಮಹೇಶ್ ಮತ್ತೆ ನಮ್ರತಾ ಗೌಡ ಅವರು ಡೇಟಿಂಗ್ ಮಾಡ್ತಾ ಇದಾರೆ ಅಂತೇಳಿ ನನಗೆ ತಿಳಿಸ್ಕೊಡಿ. ಸೊ ನೋಡೋಣ ಎಷ್ಟು ಜನ ಕಾರ್ತಿಕ್ ಮಹೇಶ್ ಮತ್ತೆ ನಮ್ರತಾ ಗೌಡ ಅವರು ಡೇಟಿಂಗ್ ಮಾಡ್ತಾ ಇದಾರೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾರೆ ಅಂತೇಳಿ ನಾನು ಕಾಯ್ತಾ ಇರ್ತೀನಿ. ಸೊ 1 ಸೆಕೆಂಡ್ ಇನ್ನೊಂದು ಎಲ್ಲರಿಗೂ ಏನಪ್ಪಾ ಅಂತಂದ್ರೆ, ಈ ವಿಡಿಯೋ ಎಲ್ಲರಿಗೂ ಹೇಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಯಾಕಪ್ಪ ಅಂತಂದ್ರೆ, ಈ ವಿಡಿಯೋನ ನಾನು ಫಸ್ಟ್ ಟೈಮ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ. ಸೊ ಆ ಕಾರಣಕ್ಕೆ ಎಲ್ಲರೂ ನಿಮ್ಮ ಒಪಿನಿಯನ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ರತಾ ಗೌಡ ಮತ್ತೆ ಕಾರ್ತಿಕ್ ಮಹೇಶ್ ಅವರ ಡೇಟಿಂಗ್ ಬಗ್ಗೆ ಮಾತ್ರ ಮರೆಯಕ್ಕೆ ಹೋಗಬೇಡಿ. ಸೊ ಫೇಕ್ ಅನ್ಸಿದ್ರೆ ಫೇಕ್ ಅಂತೇಳಿ, ನಿಮ್ಗೆ ಡೇಟಿಂಗ್ ನಡೀತಿದೆ ಅಂತೇಳಿ ಅನ್ಸಿದ್ರೆ ಡೇಟಿಂಗ್ ನಡೀತಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಟ್ ಎರಡರಲ್ಲಿ ಒಂದು ನನಗೆ ಕನ್ಫರ್ಮ್ ಆಗಿ ತಿಳಿಸ್ಕೊಡಿ. ಯಾಕಪ್ಪ ಅಂತಂದ್ರೆ, ನಾನು ವಿಡಿಯೋ ಮಾಡೋದಕ್ಕೂ ಸ್ವಲ್ಪ ಅರ್ಥ ಆಗ್ಬೇಕು ತಾನೆ.